ನಾನೇ ಫೋರ್ಸ್ ಮಾಡಿ ಕರೆದಿದ್ದು ಅವರಿಗೆ, ಬನ್ನಿ ನನಗೆ ಇರೋಕ್ಕಾಗಲ್ಲ ಕರ್ಕೊಂಡೋಗಿ ಅಂತ ನಾನೇ ಫೋರ್ಸ್ ಮಾಡಿ ಕರೆದೆ ಅವರಿಗೆ. ಎಲ್ರಿಗೂ ನಿದ್ದೆ ಮಾತ್ರೆ ಹಾಕಿ ಹೋಗಿದ್ದಾಳೆ ಅಂತ ಹೇಳಿದ್ದಾರೆ. ನಾನು ನಿದ್ದೆ ಮಾತ್ರೆ ಹಾಕಿಲ್ಲ ಅಷ್ಟೇ. ಇವತ್ತು ಬರಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತ ಶನಿವಾರ ದಿನ ಹೇಳಿದ್ಲು 1:30ಗೆ. ಯಾರ್ದೋ ಮೊಬೈಲ್ ಇಸ್ಕೊಂಡು ಹೇಳಿದ್ಲು. ಆವಾಗ ನಾನು ನೈಟ್ ಬಂದು ಕರ್ಕೊಂಡು ಹೋದೆ. 12 ಗಂಟೆ ರಾತ್ರಿ ಬಂದು ಕರ್ಕೊಂಡು ಹೋದೆ. ಒಂದು 11 ದಿನ ಹೊರಗಡೆ ಇದ್ವು. ಯಾವಾಗ ಇವರು ಪ್ರೆಸ್ಗೆಲ್ಲ ಹಾಕಿದ್ದಾರೆ, ನಿದ್ದೆ ಮಾತ್ರೆ ಹಾಕಿ ಕೊಟ್ಟಿದ್ದಾರೆ ನಾನು ಅಂತ ಹೇಳಿ ನಿದ್ದೆ ಮಾತ್ರೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವೇ ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ಗೆ ಬಂದು ಅಪ್ರೂವಲ್ ಆಗಿ ಸರೆಂಡರ್ ಆದ್ವು. ನೀವು ಸಹಾಯ ಮಾಡದೇ ಇದ್ದರೆ ನಾವು ಸತ್ತೋಗ್ಬೇಕಾಗತ್ತೆ, ನೀವೇ ನನಗೆ ಇಲ್ಲಿ ಎಲ್ಲ ದಯಮಾಡಿ ನನಗೆ ಸಹಾಯ ನೀಡಬೇಕು ಅಂತ ಕೇಳ್ಕೊಂಡ್ರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ. ನಾನು ಹುಟ್ಟಿದ್ದು ಶಿವಮೊಗ್ಗದಲ್ಲಿ. ನನಗೆ ಮದುವೆ ಮಾಡಿಕೊಟ್ಟಿದ್ದು ಕಡೂರಲ್ಲಿ. ಹೊಸಕೆರಳಿಯಲ್ಲಿ ಇದ್ವಿ ನಾವು. ಹೊಸಕೆರಳಿದ್ದಾಗ ಪ್ರಭು ಅನ್ನೋರು ಒಂದು 6 ತಿಂಗಳ ಹಿಂದೆ ಪರಿಚಯ ಆದರು ನನಗೆ. ಹಾಗೆ ಒಂದು ವಾರ ನೋಡಿದ್ವಿ, ಇಬ್ಬರು ನೋಡಿ ಫ್ರೆಂಡ್ಸ್ ಥರ ಮಾತಾಡಿದ್ವಿ ಫೋನಲ್ಲೆಲ್ಲ ಮಾತಾಡಾದ್ಮೇಲೆ ಓಡಾಡಿದ್ವಿ ಇಬ್ಬರು. ಮೀಟ್ ಎಲ್ಲ ಮಾಡಿ ಓಡಾಡಿದ್ವಿ. ಆಮೇಲೆ ಮನೇಲಿ ಗೊತ್ತಾಯಿತು, 1 ತಿಂಗಳು ಹಿಂದೆ ಮನೇಲಿ ಗೊತ್ತಾಗಿ ಹಸ್ಬೆಂಡ್ಗೆ ಸ್ವಲ್ಪ ಡೌಟ್ ಬಂತು, ಯಾರು ಏನು ಅಂತ ಎಲ್ಲ ಸರ್ಚ್ ಮಾಡಿದರು ಅವರು, ಪ್ರಭು ಅಂದರೆ ಯಾರು ಅಂತ. ಆಮೇಲೆ ನನಗೆ ಬಾಯಿ ಬಿಡ್ಸೋಕ್ಕಂತ ಎಲ್ಲ ಟ್ರೈ ಮಾಡಿದರು, ಯಾರು ಅವನು ಹಂಗಂತ. ನನ್ನ ಫ್ರೆಂಡ್ ಅಂತ ಅಷ್ಟೇ ಹೇಳಿದ್ದೆ ನಾನು. ಆಮೇಲೆ ಬ್ಲೂಟೂತ್ ಸಿಕ್ತು. ಆ ಬ್ಲೂಟೂತಿಂದ ಗೊತ್ತಾಗಿದ್ದು ಅವರು ನನಗೆ ಲವ್ ಮಾಡ್ತಿದ್ದಾರೆ ಅಂತ, ಇಬ್ಬರು ಪ್ರೀತಿಸ್ತಿದ್ದೀವಿ ಅಂತಲೂ ಹೇಳಿದ್ದೆ ಅವರಿಗೆ. ಆವಾಗ ಗಿರಿನಗರ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ನಮ್ಮ ವೈಫಿಗೆ ಈ ಥರ ಮಾನಸಿಕ ಹಿಂಸೆಯಿಂದ ಅವ್ರ ಹಿಂದೆ ಹೋಗಿ ನಂಬರೆಲ್ಲ ಕೊಟ್ಟು ತೊಂದರೆ ಕೊಡ್ತಿದ್ದಾರೆ, ನನಗೆ ಇಷ್ಟಪಡಿ ಅಂತ ಎಲ್ಲ ಫೋರ್ಸ್ ಮಾಡಿ ಹೆದರಿಸಿದ್ದಾರೆ ನಮ್ಮ ವೈಫ್ಗೆ ಅಂತ ಎಲ್ಲ ಹೇಳಿದ್ದಾರೆ. ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ನನಗೆ ಇದನ್ನೆಲ್ಲ ಆದಮೇಲೆ ಊರಿಗೆ ಕರ್ಕೊಂಡೋದ್ರು. 1 ತಿಂಗಳು ಊರಲ್ಲೇ ಬಿಟ್ಟಿದ್ರು. ಊರಲ್ಲೇ ಇದ್ದೆ. ಅಲ್ಲಿ ಹೋದರೂ ಟಾರ್ಚರ್ ಮಾಡ್ತಾಯಿದ್ರು. ಫೋನ್ ಮಾಡಿ ಎಲ್ಲಿ ಹೋಗಿದ್ರಿ, ಏನೇನು ಮಾಡಿದ್ರಿ ಅಂತ ಎಲ್ಲ ಕೆಟ್ಟ ಮಾತೆಲ್ಲ ಕೇಳ್ತಾಯಿದ್ರು. ಯಾರೂ ಕೇಳಲ್ಲ ಆ ಥರ ಮಾತು ಅವ್ರು ಕೇಳ್ತಾಯಿದ್ರು. ನಾನು ಎಲ್ಲ ಒಪ್ಕೊಂಡಿದ್ದೆ, ಹೀಗೆಲ್ಲ ಆಯಿತು ಅಂತ ಹೇಳಿದರೂ ಬಿಡ್ತಿರ್ಲಿಲ್ಲ ನನಗೆ. ಅದೆಲ್ಲ ಆದಮೇಲೆ ನನ್ನ ತಂಗಿ ಮದುವೆಗೆ ಹೋಗಿದ್ದೆ, ಅಲ್ಲೂ ಬಿಡಲಿಲ್ಲ. ಯಾವ ಕಲರ್ ಡ್ರೆಸ್ ಹಾಕಿದ್ದಾಳೆ, ಏನು ಹಾಕಿದ್ದಾಳೆ ಅಂತ ವಿಡಿಯೋ ಕಾಲ್ ಮಾಡು ಹಾಗಂತ ಎಲ್ಲ ಹೇಳಿ ಹೆದರಿಸ್ತಿದ್ರು ನನಗೆ. ಆಮೇಲೆ ಅಲ್ಲಿಂದ ಮದುವೆ ಮುಗಿಸ್ಕೊಂಡು ಮನೆಗೆ ಬಂದು ಬೆಂಗಳೂರಿಗೆ ಬಂದು ಒಂದು ವಾರ ನನಗೆ ಟಾರ್ಚರ್ ಕೊಟ್ಟಿದ್ದಾರೆ. ಹೊಡೆಯೋದು, ಬಡಿಯೋದು. ಆಮೇಲೆ ಅವ್ರಿಗೆ 12 ಗಂಟೆಯಿಂದ 2 ಗಂಟೆ ತನಕ ಫೋನಲ್ಲೆಲ್ಲ ಮಾತಾಡೋಕ್ಕೆ ಕೊಟ್ಟಿದ್ದಾರೆ. ಮಾತಾಡು, ಎಲ್ಲೆಲ್ಲಿ ಹೋಗಿದ್ರಿ ಅಂತ ಕೇಳು, ಹಂಗೆಲ್ಲ ಟಾರ್ಚರ್ ಮಾಡಿದ್ದಾರೆ ಸರ್ ನನಗೆ. ಆಮೇಲೆ ಅವ್ರು ಟಾರ್ಚರ್ ತಡೆಯೋಕ್ಕಾಗಲಿಲ್ಲ ಅಂತ ನಾನು ಅವ್ರಿಗೆ ಫೋನ್ ಮಾಡಿ ನಾನು ಸಾಯ್ತೀನಿ ಅಂತ ಹೇಳಿದೆ. ಅಷ್ಟು ಬಿಟ್ಟರೆ ಇನ್ನು ಏನೂ ಹೇಳಿಲ್ಲ. ಅವಾಗ ಅವ್ರು ಬಂದು ನನಗೆ ಕರ್ಕೊಂಡು ಹೋದರು. ನಾನೇ ಫೋರ್ಸ್ ಮಾಡಿ ಕರೆದಿದ್ದು ಅವರಿಗೆ, ಬನ್ನಿ ನನಗೆ ಇರೋಕ್ಕಾಗಲ್ಲ ಕರ್ಕೊಂಡೋಗಿ ಅಂತ ನಾನೇ ಫೋರ್ಸ್ ಮಾಡಿ ಕರೆದೆ ಅವರಿಗೆ. ಎಲ್ರಿಗೂ ನಿದ್ದೆ ಮಾತ್ರೆ ಹಾಕಿ ಹೋಗಿದ್ದಾಳೆ ಅಂತ ಹೇಳಿದ್ದಾರೆ. ನಾನು ನಿದ್ದೆ ಮಾತ್ರೆ ಹಾಕಿಲ್ಲ ಅಷ್ಟೇ. ಮಕ್ಕಳು ಬೇಕು ಅಂತಲೂ ಹೇಳಿದ್ದೀನಿ. ನಿನ್ನೆ ಬಂದು ನನ್ನ ಮಕ್ಕಳು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅವರು ಒಪ್ಕೊಂಡಿದ್ರು ಕರ್ಕೊಂಡು ಹೋಗೋಣ ಮಕ್ಕಳಿಗೆ ಅಂತ. ಇವತ್ತು ಏನೇನೋ ಹೇಳಿದ್ರು. ಬೆಳಿಗ್ಗೆ ಅವರ ಅಣ್ಣ ಬರೋಕ್ಕಿಂತ ಮುಂಚೆನೇ ಎಲ್ಲರ ಮುಂದೆನೂ ಹೇಳಿದ್ದಾರೆ, ಸಬ್ ಇನ್ಸ್ಪೆಕ್ಟ್ರ್ ಮುಂದೆನೂ ಹೇಳಿದ್ದಾರೆ, ಅವಳೇ ಬೇಕು, ನನ್ನ ಹೆಂಡತಿಗೆ ನಾನು ಬಿಡಲ್ಲ ಅಂತ ಎಲ್ಲ ಹೇಳಿದ್ದಾರೆ ಅವ್ರ ಮುಂದೆ. ಅವ್ರ ಅಣ್ಣ ಬಂದಮೇಲೆ ಬೇರೆ ಮಾತು, ನನಗೆ ಬೇಡ ಅವಳು ಹಾಗಂತ ಅವ್ರ ಅಣ್ಣನ ಮುಂದೆ ಆ ಥರ ಹೇಳೋದು. ಒಂಥರ ಹಿಂಸೆ ಕೊಡೋರು ನನಗೆ. ಅಲ್ಲಿ ಬಂದು ಕೇಳಿದರು, ಬಾ ನೀನು ಕರ್ಕೊಂಡು ಹೋಗ್ತೀನಿ, ಅವ್ರ ಮೇಲೆ ಕೇಸ್ ಮಾಡು, ರೇಪ್ ಕೇಸ್ ಮಾಡು ಅಂತಲೇ ಹೇಳ್ಕೊಟ್ಟಿದ್ದಾರೆ ನನಗೆ ಅವರು. ಕಂಪ್ಲೇಂಟ್ ಕೊಡು, ನಿನಗೆ ಯಾವ ಥರ ಇವಾಗ ನ್ಯೂಸಲ್ಲೆಲ್ಲ ಕೊಟ್ಟಿದ್ದೀವಿ ಅದನ್ನು ಉಲ್ಟಾ ಮಾಡ್ತೀವಿ, ನಿನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಬರಬೇಕು. ಫ್ರೆಂಡ್ ಮನೇಲಿ 15 ದಿನ ಇದ್ಲು ಹಂಗಂತ ಅವಿನಾಶ್ ಪೊಲೀಸ್ ಇದ್ದಾರಲ್ಲ ಅವರೇ ಹೇಳ್ಕೊಟ್ಟಿದ್ದು ನನಗೆ. ಅವನ ಮೇಲೆ ಕೇಸ್ ಹಾಕೋಣ, ಒಳಗಡೆ ಹಾಕ್ಸೋಣ ಅಂತ ಎಲ್ಲ ಹೇಳಿದರು ಸರ್. ಅಂದರೂ ಅವ್ರ ಮೇಲೆ ನನಗೆ ನಂಬಿಕೆ ಇತ್ತು. ಯಾಕಂದರೆ ನನ್ನ ನಂಬಿಯವ್ರು ಬಂದಿದ್ದಾರೆ ಅಂತ ಅವ್ರ ಮೇಲೆ ಒಂದು ನಂಬಿಕೆಯಿಂದ ನಾನು ಆ ಕೇಸ್ ಕೊಡಲ್ಲ ಅಂತಲೇ ಒಪ್ಕೊಂಡಿದ್ದೆ ನಾನು. ಅದಕ್ಕೆ ಆ ಕೇಸ್ ಕೊಡಲಿಲ್ಲ. ನಾನು ಅವ್ರ ಜೊತೆನೇ ಹೋಗ್ತೀನಿ ಅಂತಲೂ ಒಪ್ಕೊಂಡಿದ್ದೀನಿ. ಮಕ್ಕಳು ಬೇಕು ಅಂತಲೂ ಒಪ್ಕೊಂಡಿದ್ದೆ. ನನಗೆ ಮಕ್ಕಳು ಕಳಿಸ್ಬಿಡಿ, ನಾನು ಸಾಕ್ಕೊಳ್ತೀನಿ ಅಂತ ಹೇಳಿದೆ. ಮಕ್ಕಳಿಗೆ ನಿನ್ನ ಕೈಯಲ್ಲಿ ಕೊಡಲ್ಲ, ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ನನ್ನ ಮೇಲಿರೋ ಒಡವೆ ಎಲ್ಲ ಬಿಚ್ಚಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಒಂದು ಕಾಲುಂಗ್ರ ಸಹ ಬಿಟ್ಟಿಲ್ಲ, ಎಲ್ಲ ತೊಗೊಂಡು ಹೋಗಿದ್ದಾರೆ. ನಾನೆಲ್ಲ ಒಪ್ಕೊಂಡಿದ್ದೀನಿ. ಆ ಮಕ್ಕಳು ಬೇಡ, ಏನು ಬೇಡ, ನಿನಗೆ ಕಳಿಸಲ್ಲ ಅಂತಲೂ ಹೇಳಿದ್ದಾರೆ ಸರ್. ನಾನು ಫೋರ್ಸ್ ಮಾಡಿದೆ, ಮಕ್ಕಳಿಗೆ ನನಗೆ ಬಿಟ್ಟು ಹೋಗಿ, ಅವರು ನೋಡ್ಕೊತಾರೆ, ನಾನು ನೋಡ್ಕೊತೀನಿ ಹಂಗಂತ ಹೇಳಿದರು. ಬಿಟ್ಟು ಹೋಗಲಿಲ್ಲ, ಅವರೇ ಕರ್ಕೊಂಡು ಹೋಗಿದ್ದಾರೆ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಭು ಅಂತ. ನಮ್ಮೂರು ಬಂದು ಮಳವಳ್ಳಿ ತಾಲೂಕು ಬೆಳಕವಾಡಿ ಗ್ರಾಮದವನು. ಇವತ್ತಿನ ದಿನ ನಾನು ಮೀಡಿಯಾ ಮುಂದೆ ಕೂತಿದ್ದೀನಿ ಅಂದರೆ ನಾನು ಅಪರಾಧಿ ಅಲ್ಲ, ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೋಸ್ಕರ. ನನಗೆ ಬಂದು ಪ್ರಿಯಾಂಕಾ, ನಾನು ಬೆಂಗಳೂರು ಹೊಸಕೆರಳಲ್ಲಿದ್ದಾಗ ಅವಳು ಅಲ್ಲಿ ಪರಿಚಯ ಆದಳು. ನಾವು ಹಿಂಗೆ ಸ್ನೇಹದಿಂದ ಪ್ರೀತಿ ಆಯಿತು. ಹಾಗೆ ಚೆನ್ನಾಗಿದ್ವು ಒಂದು 6 ತಿಂಗಳು.
6 ತಿಂಗಳು ಚೆನ್ನಾಗಿದ್ದ ಮೇಲೆ ಅವ್ರ ಹಸ್ಬೆಂಡ್ಗೆ ಗೊತ್ತಾಯಿತು ವಿಷಯ. ಒಂದು ಬ್ಲೂಟೂತ್ ಸೆಟ್ಟಿಂದ ಗೊತ್ತಾಯಿತು. ಯಾರು ಎತ್ತ ಅಂತ ಹುಡುಕ್ತಾಯಿದ್ರು ಅವಾಗ. ಅವಳು ಹೇಳಿರಲಿಲ್ಲ. ಆಮೇಲೆ ಹೇಳಿದ್ಲು. ನಾನು ಸಹ ಮಾತಾಡಿದೆ. ಆವಾಗ ಅವರು ಮಾತಾಡಿದ್ರು. ಊರಿಗೆ ಕರ್ಕೊಂಡು ಹೋದರು. ನಾನು ಕಳಿಸ್ಬಿಟ್ಟೆ, ಬೇಡ ಇವೆಲ್ಲ ಬೇಡ, ಊರಿಗೆ ಹೋಗು ಅಂತ ಕಳಿಸ್ಬಿಟ್ಟೆ. ಅವರು ಅಲ್ಲಿ ಇರಿಸ್ಕೊಂಡಿದ್ರು. ಇವಳು ಹೊಂಟೋದ್ಲು. ಮತ್ತೆ ಬಂದಳು ಬೆಂಗಳೂರಿಗೆ ಬಂದಮೇಲೆ ಇವಳಿಗೆ ಅವ್ರ ಮನೇಲಿ ಏನೇನು ಟಾರ್ಚರ್ ಇತ್ತೋ ಗೊತ್ತಿಲ್ಲ. ನನಗೆ ಫೋನ್ ಮಾಡಿ ಹಿಂಗೆ ನಾನು ಇರಲ್ಲ, ನಾನು ಸತ್ತೋಗ್ತೀನಿ, ನೀನು ಬಂದು ಕರ್ಕೊಂಡು ಹೋಗು ಅಂತ ಹೇಳ್ತಿದ್ಲು. ಆವಾಗಲೂ ನಾನು ಹೇಳಿದೆ ಬೇಡ 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 ಅಂತಲೇ ಹೇಳಿದೆ. ಅವಳು ಕೇಳ್ತಿರ್ಲಿಲ್ಲ. ಇವತ್ತು ಬರಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತ ಶನಿವಾರ ದಿನ ಹೇಳಿದ್ಲು 1:30ಗೆ. ಯಾರ್ದೋ ಮೊಬೈಲ್ ಇಸ್ಕೊಂಡು ಹೇಳಿದ್ಲು. ಆವಾಗ ನಾನು ನೈಟ್ ಬಂದು ಕರ್ಕೊಂಡು ಹೋದೆ. 12 ಗಂಟೆ ರಾತ್ರಿ ಬಂದು ಕರ್ಕೊಂಡು ಹೋದೆ. ಒಂದು 11 ದಿನ ಹೊರಗಡೆ ಇದ್ವು. ಯಾವಾಗ ಇವರು ಪ್ರೆಸ್ಗೆಲ್ಲ ಹಾಕಿದ್ದಾರೆ, ನಿದ್ದೆ ಮಾತ್ರೆ ಹಾಕಿ ಕೊಟ್ಟಿದ್ದಾರೆ ನಾನು ಅಂತ ಹೇಳಿ ನಿದ್ದೆ ಮಾತ್ರೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವೇ ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ಗೆ ಬಂದು ಅಪ್ರೂವಲ್ ಆಗಿ ಸರೆಂಡರ್ ಆದವು. ಅಲ್ಲಿ ಸರೆಂಡರ್ ಆದಮೇಲೆ ನಾನು ನಮ್ಮ ಹೊಸಕೆರಳಲ್ಲಿ ಇದ್ದಂಥ ನಮ್ಮ ಪರಿಚಿತರಾದ ಕರ್ನಾಟಕ ಮಾನವ ಹಕ್ಕುಗಳ ಸಂಸ್ಥೆಯ ಗಣೇಶ್ ಗೌಡರು ಆ ಸರಿಂದ ನಾನು ಕರ್ಕೊಂಡೋಗಿ ಮಾತುಕತೆ ಆಡಿಸಿ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ. ಆಮೇಲೆ ಬಂದು ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ನಮಗೆ ಕರ್ನಾಟಕ ಮಾನವ ಹಕ್ಕುಗಳ ಸಂಸ್ಥೆ ರಾಜ್ಯಾಧ್ಯಕ್ಷರಾದ ಗಣೇಶ್ ಗೌಡ್ರವರು. ಅವರಿಲ್ಲ ಅಂದಿದ್ರೆ ಇವತ್ತು ನಮಗೆ ಯಾವುದೇ ಥರ ನಮಗೆ ನ್ಯಾಯ ದೊರಕ್ತಾ ಇರಲಿಲ್ಲ. ಅವ್ರ ಸಂಸ್ಥೆಗೆ ನಾನು ಯಾವತ್ತಿದ್ರೂ ಚಿರಋಣಿಯಾಗಿರ್ತೀನಿ. ನಾನು ಜೀವನದಲ್ಲಿ ಇವತ್ತು ಇವಳು ಕರ್ಕೊಬಂದಿದ್ದೀನಿ ಅಂದರೆ ನಾನು ಸಾಯೋ ತನಕ ಚೆನ್ನಾಗಿ ನೋಡ್ಕೋತೀನಿ. ಇವತ್ತು ನನಗೆ ಯಾರು ಏನಂದವರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಸಾಯೋ ತನಕ ಚೆನ್ನಾಗಿ ನೋಡ್ಕೋತೀನಿ. ಜೀವನದಲ್ಲಿ ಅವಳನ್ನ ಕೈ ಬಿಡಲ್ಲ. ಸರ್, ನಾವು ಮಳವಳ್ಳಿ ತಾಲೂಕು ಬೆಳಕೋಡಿ. ಆದರೆ ನಾವು ಬೆಂಗಳೂರು ಬಂದ ಕಾರಣ ಅಂದರೆ ನಮಗೆ ಸ್ವಲ್ಪ ಕಷ್ಟ ಇತ್ತು. ಬಂದ ತಕ್ಕಾಗ ನಾವು ಏನೋ ಒಂದು ಜೀವನ ಮಾಡ್ಕೋಯ್ತಾ ಇದ್ದಾಗೆ ಯಾವುದೋ ಒಂದು ಪ್ರಾಬ್ಲಮ್ ಆಯಿತು. ಏನು ಈಗ ಆಯ್ತಲ್ಲ ಪ್ರಾಬ್ಲಮ್ಮು ಅಂದ್ಬಿಟ್ಟು ನಾನು ಯೋಚನೆ ಮಾಡಿದೆ. ಆವತ್ತಿನ ದಿವಸ ನಾನು ಕೇಳಿದಾಗ ಯಾವುದೋ ಒಂದು ಸ್ವಲ್ಪ ನಾನು ಬೇಜಾರು ಮಾಡ್ಕೊಂಡು ಕೂತಿದಾಗ ನಮ್ಮ ಗಣೇಶ್ ಸಾಹೇಬರು ಯಾಕಪ್ಪ ಹಿಂಗೆ ಕುಂತಿದೆ, ಏನು ಸಮಾಚಾರ ಅಂತ ಕೇಳಿದಾಗ, ಸ್ವಾಮಿ ಹಿಂಗೆ ಆಗ್ಬಿಟ್ಟದ, ನನಗೆ ಸಪೋರ್ಟು ಯಾರೂ ಇಲ್ಲ, ನಾನು ಏನು ಸ್ವಾಮಿ ಮಾಡಲಿ, ಈ ರೀತಿ ಆಗೋಯ್ತು, ಗೊತ್ತಿದ್ದೇ ಮಾಡಿದಾರೆ, ತಪ್ಪಿಯ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಇದು ನಮ್ಗೆ ಬಗೆಹರಿಸ್ಕೊಡಿ, ನಿಮ್ಮ ಬಿಟ್ಟರೆ ನನಗೆ ಯಾರೂ ಇಲ್ಲ, ನನಗೆ ಹೊಸ್ತಾಗಿ ಬಂದಿರೋದು, ನಾನು ಬೆಂಗಳೂರಿಗೆ ಹೊಸ್ತಾಗಿ ಬಂದಿರೋದು, ನನಗೆ ಸಪೋರ್ಟ್ ಯಾರಿಲ್ಲ ಸ್ವಾಮಿ. ನಮ್ಮ ಅಂಗಡಿ ಬತ್ತಿದಾಗ ನಾನು ಉದ್ಯೋಗ ಮಾಡ್ತಾಯಿದ್ದೆ, ನನ್ನ ಕಷ್ಟ ಏನು ಅಂತ ಹೇಳ್ಕೊಂಡು ನಮ್ಮ ಗಣೇಶ್ ಸಾಹೇಬ್ರಿಗೆ ಆಯ್ತಪ್ಪ ನಾನು ಇದ್ದೀನಿ, ನನ್ನ ಕೈಲಾದಷ್ಟು ನಾನು ಮಾಡಿಕೊಡ್ತೀನಪ್ಪ, ಬಗೆಹರಿಸ್ಕೊಡ್ತೀನಿ, ಎದುರು ಬೇಡ. ನಾನು ಇನ್ನೊಂದು ನಿಮ್ಮ ಬರ್ನಿಲ್ಲ, ಇವತ್ತಿನ ದಿವಸ ಇನ್ನೊಂದು 2 ದಿವಸ ಬರ್ನಿಲ್ಲ ಅಂದರೆ ನಮ್ಮ ಗಂಡ ಹೆಂಡ್ತಿರು ನಮ್ಮ ಪ್ರಾಣತ್ಯಾಗ ನಮ್ಮ ನಿಜವಾಗ್ಲೂ ಮಾಡ್ಕೊಬಿಡ್ತಿದ್ದೆವು. ಅಷ್ಟೇ ನಿಶ್ಚಯಿಸ್ಕೊಬಿಟ್ಟಿದ್ದು. ಎಲ್ಲ ಹೋಯ್ತು, ಏನು ಹಿಂಗಿತ್ತು, ಹಿಂಗೆ ಆಗೋಯ್ತಲ್ಲ, ಏನಪ್ಪ ಮಾಡಿ ನಾನು ಇಲ್ಲಿ ಬಂದು ನನಗೆ ಯಾರು ಸಹಾಯ ಮಾಡೋಂಥವ್ರು ಯಾರು ಇಲ್ವಲ್ಲ, ಹೊಸ್ತಾಗಿ ಬಂದೀನಿ, ಏನು ಸ್ವಾಮಿ ಶಿವನೇ ಬೇಡಪ್ಪ, ಇರೋದೇ ಬೇಡ ಅಂತ ಹೇಳಿದಾಗ ಅವ್ರು ತಕ್ಷಣ ಬಂದರು. ಯಾಕಪ್ಪ ಈ ಥರ ಹೇಳ್ತಾಯಿದ್ದೆ, ನಾನು ಹೋಯ್ತಾ ಇದ್ದೀನಿ ರೋಡಲ್ಲಿ ನಿನ್ನ ಕೇಳಿ ಪುನಃ ನಾನು ಹೇಳ್ತಿರೋದು ನೋಡ್ಬಿಟ್ಟು ಬಂದು ಅಂತಾರೆ. ಸ್ವಾಮಿ ಹಿಂಗೆ ಆಗೋಗದ, ಏನು ಹೇಳೋಕ್ಕೂ ನಾಚಿಕೆ ಆಯ್ತದ, ನೀವು ಹಿಂಗಾರು ಕೈ ಹಿಡಿದು ನನ್ನ ಇದನ್ನು ಬಗೆಹರಿಸ್ಕೊಡ್ಬೇಕು, ಇಲ್ಲ ಅಂದರೆ ನಾನು ಇನ್ನೊಂದು 3 ದಿವಸ ನಾನು ಸತ್ತೋಯ್ತೀನಿ, ನನ್ನ ಕೈಲಿ ಆಗಲ್ಲ ಸ್ವಾಮಿ, ನನ್ನ ಯಾರೂ ಕಾಪಾಡೋರಿಲ್ಲ ಬೆಂಗಳೂರೊಳಗೆ, ನಿಮ್ಮೊಬ್ಬರು ಬಿಟ್ಟರೆ ನನಗೆ ಯಾರೂ ಗೊತ್ತಿಲ್ಲ ಅಂತಂದದಕ್ಕೆ ಆಯ್ತಪ್ಪ ನಾನು ಮಾಡಿಕೊಡ್ತೀನಿ, ನೀ ಧೈರ್ಯ ತಗೊಂಡು ಕೈಲಿ ಆದಷ್ಟು ಮಾಡ್ತೀನಿ, ನೀ ಧೈರ್ಯವಾಗಿರು, ಪ್ರಾಣತ್ಯಾಗ ಮಾತ್ರ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತೆಲ್ಲ ಹೇಳ್ದು. ಇವಾಗ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ನಮ್ಮ ಪ್ರಾಣದ ಮೇಲೆ ಎಲ್ಲ ನಮಗೆ ಒಂಥರ ಭಯಂಕರ ಇದು ಇಟ್ಬಿಟ್ಟಾರೆ ಸ್ವಾಮಿ. ತಪ್ಪು ಮಾಡೋರು ನಮಗೆ ಇಲ್ಲ ಅಂತ ನಾವು ಒಪ್ಕೊಳ್ಳಲ್ಲ. ಇದನ್ನು ಬಗೆಹರಿಸಿ ನಮಗೊಂದು ಧೈರ್ಯ ಸಾಲ ಸ್ವಾಮಿ. ನಾವು ಕೂಲಿ ಮಾಡಬೇಕು, ಬಡವರು, ನಮಗಷ್ಟು ಧೈರ್ಯ ಇಲ್ಲ, ಅದಕ್ಕೆ ನಿಮ್ಗೆ ಸಹಕಾರ ಬೇಕು ಅಂತ ನನ್ನ ಮಗ ಮಾಡೋದು. ಅವ್ರಿಗೊಂದು ಬದುಕಕ್ಕೆ ಒಂದು ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ತೆ ಎಲ್ಲ ನನ್ನ ಜನತೆಗೆ. ನನ್ನ ಹೆಸರು ಗಣೇಶ್ ಗೌಡ್ರು ಅಂತ, ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಗಳ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಏನಿವತ್ತು ಪ್ರಭು ಮತ್ತು ಏನು ಹೆಸರು ಪ್ರಿಯಾಂಕಾ ಇವರು ಒಂದು ವಿಷಯದಲ್ಲಿ ಕೆಲವು ಸಮಸ್ಯೆಗಳನ್ನು ಮಾಡ್ಕೊಂಡಿದ್ರು. ಅದೇನು ಅಂತಂದರೆ, ಅವ್ರ ತಂದೆಯವರು ನನಗೆ ಪರಿಚಯ ಇರೋದರಿಂದ ನಾನು ಅವರ ಸೇವಿಂಗ್ಸ್ ಶಾಪ್ ಅಂಗಡಿಗೆ ಹೋಗ್ತಾಯಿದ್ದೆ. ಏನು ಸ್ವಾಮಿ, ನನಗೆ ಈ ಥರ ನನ್ನ ಮಗ ಈ ರೀತಿ ಸ್ವಲ್ಪ ಸಮಸ್ಯೆಗಳನ್ನು ಮಾಡ್ಕೊಂಡಿದ್ದಾನೆ,
ನನಗೆ ಹೆಲ್ಪ್ ಮಾಡಬೇಕು ಅಂತ ಕೇಳಿದ್ರು. ಏನು ವಿಷಯ ಅಂತಂದಾಗ ಸುಮಾರು ಒಂದು 15ರಿಂದ 20 ದಿನ ಆಗಿದೆ, ಮತ್ತು ಅವರಿಬ್ಬರು ಹೊರಟೋಗಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ನಮಗೆ ಸರಿಯಾದ ರೀತಿ ವಿಷಯಗಳು ಗೊತ್ತಿಲ್ಲ. ಹಾಗಾಗಿ ಹಿಂಗೆ ಹೋಗ್ಬಿಟ್ಟಿದ್ದಾರೆ ಸ್ವಾಮಿ ಅಂತ ಅಳ್ತಾಯಿದ್ರು. ಅಳೋದೆಲ್ಲ ಬೇಡ, ಏನಾಗಿದೆ ನನಗೆ ಗೊತ್ತಾಗಬೇಕು, ಏನಾದರೂ ನಿಮ್ಮ ಮಗ ಸಿಕ್ಕಿದ್ರೆ ಇಲ್ಲ ಫೋನಿಗೆ ಸಿಕ್ಕಿದ್ರೆ ನನಗೆ ಮಾಹಿತಿ ಕೊಡಿ ಅಂತ ನಾನು ಕೇಳ್ಕೊಂಡೆ. ಇಲ್ಲ ಸ್ವಾಮಿ, ನೀವು ದಯವಿಟ್ಟು ನನಗೆ ಸಹಕಾರ ನೀಡಬೇಕು, ಇಲ್ಲ ಅಂದರೆ ನಾನು ಮತ್ತು ನನ್ನ ಹೆಂಡ್ತಿ ಖಂಡಿತ ನೀವು ಸಹಾಯ ಮಾಡದೇ ಇದ್ದರೆ ನಾವು ಸತ್ತೋಗ್ಬೇಕಾಗತ್ತೆ. ನೀವೇ ನನಗೆ ಇಲ್ಲಿ ಎಲ್ಲ ದಯಮಾಡಿ ನನಗೆ ಸಹಾಯ ನೀಡಬೇಕು ಅಂತ ಕೇಳ್ಕೊಂಡ್ರು. ಆಯಿತು, ನಾನು ಏನಾಗಿದೆ ಅಂತ ವಿಷಯಗಳನ್ನು ಕಲೆ ಹಾಕಿದಾಗ ನನಗೆ ನಿನ್ನೆ ನನಗೆ 2 ಗಂಟೆ ಸಮಯದಲ್ಲಿ ವಿಷಯ ಬಂತು. ಏನಂತಂದರೆ ಅವ್ರ ತಂದೆಗೆ, ಅವ್ರ ತಾಯಿಗೆ ಫೋನ್ ಬಂದಿದೆ, ಪ್ರಭು ಇಲ್ಲಿದ್ದಾನೆ ಅಂತ ವಿಷಯ ಗೊತ್ತಾಯಿತು. ಗೊತ್ತಾದ ತಕ್ಷಣ ನೀನು ಭಯಪಡ್ತಾಯಿದ್ರು. ಯಾಕೆ ಅಂದರೆ ಇದು ಮೀಡಿಯಾದಲ್ಲೆಲ್ಲ ಆಲ್ರೆಡಿ ಸುಮಾರು ಬರ್ತಾಯಿತ್ತು. ನಾನು ಅದನ್ನು ನೋಡಿದೆ, ನಾನು ಕೂಡ ಏನು ಇದೆಲ್ಲ ನಡೀತಾ ಇದೆ ಅಂತ ಗಮನಿಸಿದಾಗ ಅವ್ರನ್ನ ಕರಿಯಮ್ಮ, ಏನಾಗಿದೆ ನಾನು ಗಮನಿಸಬೇಕು, ನಾನು ಕರೆದು ನಾನು ಆಫೀಸಲ್ಲಿ ಮಾತಾಡಿ ಚರ್ಚೆ ಮಾಡಬೇಕಾಗಿದೆ, ಮುಂದೆ ಏನು ಮಾಡಬೇಕು ನಾನು ಮಾಡ್ತೀನಿ ಖಂಡಿತ ಅಂತ ನಾನು ಹೇಳಿದೆ. ಹಾಗಾಗಿ ಅವನ್ನ ಮನೆ ಹತ್ರ ಕರೆಸ್ಕೊಂಡು ಏನಪ್ಪ ವಿಷಯ ಅಂತಂದಾಗ ನನಗೆ ಕೆಲವು ವಿಷಯಗಳನ್ನು ಇಬ್ಬರು ಹೇಳಿದ್ರು. ಯಾರೋ ಪ್ರಭು ಮತ್ತು ಪ್ರಿಯಾಂಕಾ. ಇಲ್ಲ ಸರ್ ಏನಾಗಿದೆ ಅಂತಂದಾಗ ನನಗೆ ತುಂಬ ದಿನದಿಂದ ಸ್ವಲ್ಪ ಸಮಸ್ಯೆಗಳು ಮಾಡ್ತಾಯಿದ್ರು ನಮ್ಮ ಯಜಮಾನರು. ನನಗೂ ಅವ್ರಿಗೂ ಸ್ವಲ್ಪ ಪ್ರಭುಗೂ ಮತ್ತು ನನಗೆ ಸ್ವಲ್ಪ ಕನೆಕ್ಟ್ ಆಯಿತು. ಒಂದು ಪ್ರೀತಿ ವಿಶ್ವಾಸದಲ್ಲಿ ನಾವು ಮುಂದೆ ಹೋಗ್ಬಿಟ್ಟು, ಹಾಗಾಗಿ ನಾನು ತಪ್ಪು ಮಾಡಿದ್ದೀವಿ. ಇಲ್ಲ ಸರ್, ನಾನು ಖಂಡಿತ ನಾವು ತಪ್ಪು ಮಾಡಿದ್ದೀವಿ. ಇವತ್ತು ನಾನು ಹೋಗಬಾರ್ದಿತ್ತು, ಮಕ್ಕಳು ಬಿಟ್ಟು ನಾನು ಹೋಗಬಾರ್ದಿತ್ತು, ನಾನು ಹೋಗ್ಬಿಟ್ಟಿದ್ದೀನಿ, ಅದು ನಮ್ಮ ತಪ್ಪಾಗಿದೆ ಅಂತ ಪ್ರಭು ಕೂಡ ಮತ್ತು ಪ್ರಿಯಾಂಕಾ ಇಬ್ಬರು ಕೂಡ ಹೇಳಿದ್ರು. ಅದನ್ನು ಆಗಲಿ, ಏನಾಗಿದೆ ನಾನು ನೋಡ್ತೀನಮ್ಮ, ಮುಂದೆ ಏನು ಮಾಡಬೇಕು, ಇಲ್ಲ ನೀವು ಗಂಡನ ಜೊತೆ ಸೇರಿಸ್ಬೇಕಾ, ಇಲ್ಲ ಯಾವ ರೀತಿ ಏನು ಮಾಡಬೇಕು ಅಂತ ನಾನು ಅದನ್ನು ಒಂದು ಗಣನೆ ತೊಗೊಂಡಾಗ ಇದು ಕಂಪ್ಲೇಂಟ್ ಆಗಿದೆ ಅಂತ ನನಗೆ ಮಾಹಿತಿ ಬಂತು. ಬಗಲಕುಂಟೆ ಸ್ಟೇಷನ್ಗೆ ಕಂಪ್ಲೇಂಟ್ ಆಗಿದೆ ಅಂತ ವಿಷಯ ಬಂದಾಗ ನಾನು ಗಿರಿನಗರ ನಮ್ಮ ಆತ್ಮೀಯರಾದಂಥ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿದಾಗ ನನಗೆ ಅವ್ರ ನಂಬರ್ ಕೊಟ್ಟು ಅವರು ಪರಿಚಯ ಆದರು. ಅಲ್ಲಿ ಅವ್ರ ಹತ್ರ ನಾನು ಮಾತಾಡ್ಬೇಕಾದ್ರೆ ಹಿಂಗೆ ಬಂದಿದ್ದಾರೆ ಸರ್, ಹುಡುಗ ಬಂದಿದ್ದಾನೆ, ನಾನು ಕರ್ಕೊಂಬರ್ತೀನಿ, ಮುಂದೆ ಏನಾಗಿದೆ ವಿಷಯವನ್ನು ಚರ್ಚೆ ಮಾಡಿ ನಾವು ಏನು ಮಾಡ್ಬೋದು. ಒಟ್ಟಿನಲ್ಲಿ ನಾನು ಅವ್ರಿಗೊಂದು ಮಾತು ಕೊಟ್ಟೆ, ನಾನು ನ್ಯಾಯದ ಪರ ಅನ್ಯಾಯದ ಪರ ನಾನು ಖಂಡಿತ ಹೋಗಲ್ಲ, ಒಳ್ಳೆಯದಾಗಬೇಕಷ್ಟೇ ಯಾರಿಗೇ ಆಗಲಿ. ಯಾಕೆಂದರೆ ನೀವು ಗಂಡ ಮತ್ತು ಮಕ್ಕಳನ್ನ ಬಿಟ್ಟು ಬಂದಿದ್ದೀರಾ ಅಂತ ವಿಷಯ ಬರ್ತಾಯಿದೆ. ಜೊತೆಗೆ ಮಗುಗೆ ಒಂದು ಮಾತ್ರೆಯನ್ನು ನೀಡಿ ಗಂಡನಿಗೆ ಮತ್ತು ಮಕ್ಕಳಿಗೆ ಮಾತ್ರೆ ನೀಡಿದ್ದೀರ ಅಂತ ಬರ್ತಾಯಿದೆ ಅಮ್ಮ. ಇದು ಆಗಿದೆಯಾ ಇಲ್ವಾ, ಸುಳ್ಳ ನಿಜನ ಅನ್ನೋದು ನನಗೆ ಗೊತ್ತಾಗಬೇಕು ಅಂತ ನಾನು ವಿಷಯ ಕಲೆಕ್ಟ್ ಮಾಡಿ. ಇಲ್ಲ ಸರ್, ನಾನು ಖಂಡಿತ ನಾನು ಆ ಕೆಲಸ ನಾನು ಮಾಡಿಲ್ಲ, ಎಲ್ಲೇ ನಾನು ಪ್ರೂವ್ ಮಾಡಿದ್ರು ನಾನು ಅದನ್ನು ಪ್ರೂವ್ ಮಾಡ್ತೀನಿ, ಆ ಕೆಲಸ ನಾನು ಮಾಡಿಲ್ಲ. ಏನಕ್ಕೆ ಅಂದರೆ ನನಗೆ ದಿನನಿತ್ಯ ನೀನು ಹೊರಟುಬಿಡು, ಹೋಗ್ಬಿಡು, ನಮ್ಮ ಮಕ್ಕಳು ಬಿಟ್ಟು ಹೋಗು ಅಂತ ನನಗೆ ಯಾವಾಗಲೂ ಎನಿ ಟೈಮ್ ನನಗೆ ಟಾರ್ಚರ್ ಕೊಡ್ತಾಯಿದ್ರು. ಹಾಗಾಗಿ ನಾನು ಹೋಗಲೇಬೇಕಾಗಿತ್ತು. ಬಟ್ ಪ್ರಭುದೇನು ತಪ್ಪಿಲ್ಲ, ನನ್ನದೇ ತಪ್ಪು ಅಂತ ಪ್ರಿಯಾಂಕಾ ಹೇಳಿದಾಗ, ಆಯ್ತಮ್ಮ ಅದೇನು ಅಂತ ನಾನು ಅವ್ರನ್ನೂ ನಾವು ಕರ್ಸ್ಕೊಂಡು ಏನು ಅದನ್ನು ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅಂತ ಕೇಳಿದಾಗ ಅಲ್ಲಿ ಅವರು ಕೂಡ ಬಂದರು, ಇವರು ಕೂಡ ಬಂದರು, ಸ್ವಲ್ಪ ಗಲಾಟೆ ಕೂಡ ಆಯಿತು. ಹಾಗಾಗಿ ನಾನು ನಿನ್ನೆ ನೀವು ನಂಬ್ತಿರೋ ಬಿಡ್ತಿರೋ 7:30ಯಿಂದ 12 ಗಂಟೆವರೆಗೂ ಚರ್ಚೆ ನಡೀತು. ಏನು ಮಾಡಬೇಕು ಮುಂದೆ ಅಂತವೆಲ್ಲ ನೋಡಿದಾಗ ಕೊನೆಗೆ ಆಪಾದನೆಗಳು ಡಿಫ್ರೆಂಟ್ ಆಯಿತು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಯಾರೇ ಆಗಲಿ ಮೀಡಿಯಾ ಮುಂದೆ ಹೋಗಬೇಕಾದಾಗ ಎಲ್ಲಿ ತಪ್ಪುಗಳಿದೆ, ಸರಿ ಇದೆಯಾ ನೋಡಬೇಕಾಗ್ತದೆ. ವಿಷಯಗಳೇ ಗೊತ್ತಿಲ್ಲದೆ ನಾವು ಒಬ್ಬ ಹೆಣ್ಮಕ್ಳ ಮೇಲೆ ಆಗಲಿ ಮತ್ತೊಬ್ಬರ ಮೇಲೆ ಆಗಲಿ ಆಪಾದನೆ ಮಾಡೋದು ತಪ್ಪಾಗ್ತದೆ. ಅವ್ರು ಮಾಡಿರೋದು ಖಂಡಿತ, ಮಗು ಬಿಟ್ಟು ಹೋಗಿರೋದು ಖಂಡಿತ ತಪ್ಪು. ಅದು ನಾನು ಯಾವುದೇ ಕಾರಣಕ್ಕೂ ಸಪೋರ್ಟು ನನ್ನ ಕಡೆಯಿಂದ ಇಲ್ಲ. ಯಾಕಂದರೆ ಒಳ್ಳೆ ವಿಷಯದಲ್ಲಿ ಮಾತ್ರ ನಾನು ಸಪೋರ್ಟ್ ಮಾಡ್ತೀನಿ, ನಾನು ಯಾರ ಕಡೆನೂ ಅಲ್ಲ, ಹುಡುಗನ ಕಡೆನೂ ಅಲ್ಲ, ಹುಡುಗಿ ಕಡೆನೂ ಅಲ್ಲ ಅಂತ ಹೇಳ್ತಾರಲ್ಲ, ಹಂಗಾಗಿ ನಾನು ನ್ಯಾಯದ ಪರ ಇರ್ತೀನಿ. ಹಾಗಾಗಿ ಯಾಕೆ ಅಂದರೆ ನಾನು ಓದೋ ಉದ್ದೇಶನೇ ಬೇರೆ, ಅವರ ಅಪ್ಪ ಅಮ್ಮಂಗೆ ಒಳ್ಳೇದಾಗಬೇಕು. ಯಾಕೆಂದರೆ ಅವ್ರು ದಿನನಿತ್ಯ ಅಳ್ತಾ ಇರೋದು ನೋಡ್ಬಿಟ್ಟು ನಾವೆಲ್ಲ ಓದೆ. ಹಾಗಾಗಿ ಎಲ್ಲ ಚರ್ಚೆ ನಡೆದಾಗ ಇವತ್ತು ಕೂಡ ಚರ್ಚೆ ನಡೀತು. ನಿನ್ನೆ ಯಾವುದೇ ಕಾರಣಕ್ಕೂ ನನಗೆ ಬೇಡ ಸರ್ ಹುಡುಗಿ, ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿ ಅವಶ್ಯಕತೆ ಇಲ್ಲ, ಆ ಹುಡುಗನ ಜೊತೆಲೇ ಹೋಗಲಿ, ಮಕ್ಕಳು ಮಾತ್ರ ನಾವು ಕಳಿಸಲ್ಲ ಅಂತ ನಮ್ಮ ಹತ್ರ ಮಾಹಿತಿ ಮಾತಾಡಿದ್ರು. ಅಲ್ಲೂ ಕೂಡ ಮಾತಾಡೋದು. ಸರಿ ಇವತ್ತು ನೋಡೋಣ ಅಂದ್ಬಿಟ್ಟು ಕರೆದ್ರು. ಇವತ್ತು ಬೆಳಿಗ್ಗೆ ನಾವು 11:30 ಹೋದಾಗ ವಿಷಯವನ್ನು ಸುಮಾರು ಸಮಯ 4 ಗಂಟೆವರೆಗೂ ಚರ್ಚೆ ನಡೀತು ಅವ್ರಿಗೂ ನಮಗೂ. ಲಾಸ್ಟಲ್ಲಿ ನನಗೆ ಬೇಕಾಗಿಲ್ಲ ಅವಳು ಅಂತ ಹೇಳಿದ್ಮೇಲೆ ಸರಿ ಹುಡುಗಿನೂ ಪ್ರಯತ್ನ ಪಡ್ತು, ನನಗೆ ಮಕ್ಕಳು ಬೇಕು ಅಂತ ಪ್ರಯತ್ನ ಪಡ್ತು, ಬಟ್ ಆಗಲಿಲ್ಲ. ಕೊನೆಗಳಿಗೆಯಲ್ಲಿ ಪ್ರಭು ಕೂಡ ನಾನು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ, ನಿಮ್ಮನ್ನು ನಾನು ಚೆನ್ನಾಗಿ ನೋಡ್ಕೊತೀನಿ, ನಾವಿಬ್ಬರು ಒಂದೇ ಆಟಕ್ಕೆ ಹೋಗೋಣ ಅಂತ ಅಂದಮೇಲೆ ಬಟ್ ಚಾಲೆಂಜಾಗಿ ನಿಂತು ಇವರು
ಇವ್ರ ಕಡೆ ಸಪೋರ್ಟಾಗಿ ನಿಂತರು, ಖಂಡಿತ ಒಳ್ಳೆಯದಾಯಿತು. ಹಾಗಾಗಿ ಅವ್ರ ಪಾಡ್ಗೆ ಅವ್ರು ಹೋದರು. ಏನು ವಿಷಯದಲ್ಲಿ ಅವ್ರಿಗೇನೇನು ಅವ್ರಿಗೆ ಕೊಟ್ಟಿದ್ದರು, ಮದುವೆ ಸಂದರ್ಭದಲ್ಲಿ ಏನೇನು ಹಾಕಿದ್ರು ಪ್ರಿಯಾಂಕಗೆ, ಅವೆಲ್ಲವನ್ನು ಕಾಲುಂಗುರ ಇರ್ಬೋದು, ತಾಳಿ ಇರ್ಬೋದು, ಇನ್ನಿತರೆ ಯಾವುದೇ ವಸ್ತುಗಳನ್ನು, ಗೋಲ್ಡ್ಗಳನ್ನು ಎಲ್ಲವನ್ನು ಕೊಟ್ಟು ಇವತ್ತೊಂದು ದಿನ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಬಗಲುಗುಂಟೆ ಸ್ಟೇಷನ್ನಿನ ಎಲ್ಲ ನಮ್ಮ ಇನ್ಸ್ಪೆಕ್ಟ್ರುಗಳೇ ಇರ್ಬೋದು, ಲಿಂಗಪ್ಪರ ಇರ್ಬೋದು, ಇನ್ನಿತರೆ ಯಾರೇ ಸಿಬ್ಬಂದಿ ಕೂಡ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ, ನನ್ನ ಸಂಸ್ಥೆ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇರ್ತೀನಿ. ಒಳ್ಳೆಯದಾಗಲಿ ಅಂತ ಅವ್ರಿಗೂ ಹೇಳ್ತಾ, ಮತ್ತು ಇವ್ರಿಗೂ ನಾನು ಒಂದು ಮಾಹಿತಿ ಕೊಟ್ಟಿದ್ದೀನಿ. ನೋಡಮ್ಮ, ನಾನು ಬಂದಿರೋದು ಒಳ್ಳೆಯ ಉದ್ದೇಶದಿಂದ ಬಂದಿದ್ದೀನಿ ನಿಮ್ಮ ಜೊತೆಗೆ, ಎಷ್ಟು ಕೆಟ್ಟ ಉದ್ದೇಶದಿಂದಲ್ಲ. ಯಾಕೆ ಅಂದರೆ ಈಗ ಅವರು ನಿನ್ನನ್ನು ಇಷ್ಟಪಡ್ತಾ ಇಲ್ಲ, ನೀನು ಸರಿ ಇಲ್ಲ, ನೀನು ಬೇಡ ಅಂತ ಹೇಳಿದ್ಮೇಲೆ ನಿನಗೆ ಸಪೋರ್ಟ್ ಕೊಡಲೇಬೇಕಾಗ್ತದೆ, ಪ್ರಭು ಕೊಡಬೇಕಾಗ್ತದೆ. ಹಾಗಾಗಿ ನೀವಿಬ್ಬರು ಮುಂದೊಂದು ದಿನದಲ್ಲಿ ಚಾಲೆಂಜ್ ತಕ್ಕಂಡು ಬದುಕಲಿ ಅಂತ ನನ್ನ ಕಡೆಯಿಂದ, ನನ್ನ ಸಂಸ್ಥೆ ಕಡೆಯಿಂದ, ನಮ್ಮ ಚಾನಲ್, ನಮ್ಮ ಕರುನಾಡ ನಿಧಿ ಏನು ಚಾನಲ್ ಇದೆ ಅವ್ರ ಕಡೆಯಿಂದನೂ ಕೂಡ ನಿಮಗೆ ಧನ್ಯವಾದವನ್ನು ಹೇಳ್ತಾ ಇರ್ತೀನಿ. ಒಳ್ಳೆಯದಾಗಲಿ ಅಮ್ಮ, ನನ್ನ ಕಡೆಯಿಂದ ನಿಮ್ಗೆ ಒಳ್ಳೆಯದಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವ್ರು ಕೇಳ್ಕೊಬಂದಾಗ ಒಂದು ಪ್ರಯತ್ನ ಪಟ್ಟೆ, ಆ ಪ್ರಯತ್ನದಿಂದ ಒಂದು ಒಳ್ಳೆಯ ಫಲ ಸಿಕ್ಕಿದೆ ನಿಮಗೆ. ಹಂಗಾಗಿ ನೀವು ಮುಂದಿನ ದಿನದಲ್ಲಿ ಎಲ್ಲರಿಗೂ ಒಳ್ಳೆಯ ಹೆಸರನ್ನು ಕೊಡ್ತೀರಾ ಅಂತ ಖಂಡಿತ ನಂಬಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇದನ್ನು ಮೀಡಿಯಾದವ್ರಿಗೆ ಯಾರೇ ಒಂದು ಗಮನದಲ್ಲಿ ಕೇಳ್ತಾ ಇದ್ರೆ, ನೋಡ್ತಾ ಇದ್ರೂ ಕೂಡ ಒಂದು ಯಾರಿಗೂ ಕೆಟ್ಟದಾಗಬಾರ್ದು ಅನ್ನೋ ಉದ್ದೇಶದಿಂದ ಇವರು ಏನು ಮುಂಚೆ ಇದ್ದರು ಪ್ರಭು, ಹಳೆ ಯಜಮಾನರು, ಅವ್ರಿಗೂ ಕೂಡ ಕೆಟ್ಟದ್ದಾಗಬಾರ್ದು. ಅವ್ರ ಜೀವನ ಅವ್ರು ನೋಡಲಿ, ಇವ್ರ ಜೀವನ ಇವ್ರು ನೋಡಲಿ, ಇವ್ರ ಜೀವನ ಇವ್ರು ನೋಡ್ಕೊಂಡು ಏನೋ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಲ್ಲರಿಗೂ ಶುಭ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ.